ಸರ್, ಇವತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆ ರಿಸಲ್ಟ್ ಇತ್ತು. ಹರಿಯಾಣದಲ್ಲಿ ಬಹುತೇಕ BJP ಗೆಲುವು, ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್. ಅಂದರೆ ಹರಿಯಾಣ ಎಲ್ಲ ಈ ಎಕ್ಸಿಟ್ ಪೋಲು ಕೂಡ ಈಗ ಬಂದಂಥ ಫಲಿತಾಂಶ, ಎಕ್ಸಿಟ್ ಪೋಲ್ ಪ್ರಕಾರ ಬಂದಂಥದ್ದಕ್ಕೂ ಈ ವಾಸ್ತವವಾಗಿ ಇವತ್ತು ಬಂದಿರೋ ಫಲಿತಾಂಶಕ್ಕೂ ತದ್ವಿರುದ್ಧವಾಗಿದೆ. ಸೊ ಹರಿಯಾಣದಲ್ಲಿ ಇವತ್ತು BJP ಇವತ್ತು ಅಧಿಕಾರಕ್ಕೆ ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಹಲವಾರು ಕೃಷಿ ನೀತಿಗಳ ಬಗ್ಗೆ ಹಲವಾರು ಪ್ರತಿಭಟನೆಗಳಾಗಿದ್ವು. ಅದು ಪಂಜಾಬಲ್ಲಾಗ್ಬೋದು ಅಥವಾ ಹರಿಯಾಣದಲ್ಲಾಗ್ಬೋದು, ಆ ಕಡೆ ಆಗಿತ್ತು. ಬಟ್ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಈ ಕೃಷಿಗೆ ಬಹಳ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಮಂಡಿಸಿದಂಥ ಬಜೆಟಲ್ಲಿ ಸುಮಾರು 1.4 ಲಕ್ಷ ಕೋಟಿ 1.4 ಲಕ್ಷ ಕೋಟಿ ಹಣವನ್ನು ಇವತ್ತು ಕೃಷಿಗೆ ಕೊಟ್ಟಿದ್ದಾರೆ. ಈಗ ನಿನ್ನೆ ಅಥವಾ ಮೊನ್ನೆ ಇರ್ಬೋದು 18ನೇ ಕಂತನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಈ 18ನೇ ಅದಕ್ಕೆ ಇದು ಯಾವುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 18ನೇ ಕಂತನ್ನು ಇದು ಮಾಡಿ ಸುಮಾರು 20,000 ಕೋಟಿಯನ್ನು ಈಗ ಈ ಸರಿ ಪ್ರಧಾನಮಂತ್ರಿ ಆದಮೇಲೆ ಇದು 2ನೇ ಬಾರಿ ಅವರು ಈ ಹಣ ಬಿಡುಗಡೆ ಮಾಡ್ತಾ ಇರೋದು. ಪ್ರತಿ ಸಲ 20,000 ಕೋಟಿ ಹಣ ರೈತರ ಅಕೌಂಟ್ಗೆ ನೇರವಾಗಿ ಹೋಗ್ತಾ ಇದೆ ಅದು ಈ ರೀತಿ. ಮತ್ತು ಕೆಲವು ಸಬ್ಸಿಡಿಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಅಗ್ರಿಕಲ್ಚರ್ಗೆ. ಸೊ ಹೀಗಾಗಿ ಇದೊಂದು ಸಂತೋಷದ ವಿಚಾರ. ಯಾಕೆಂದರೆ ಇದೆಲ್ಲ ಹರಿಯಾಣ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಒಂದು ರಾಜ್ಯ, ನಮ್ಮ ಕರ್ನಾಟಕದ ಥರನೇ ಇದೆ. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಅವರ ಇದು ಏನಾಗಿದೆ ಬಜೆಟ್ ಯಾವ ರೀತಿ ಕೊಡ್ತಾ ಇದ್ದಾರೆ, ಕೃಷಿಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದಾರೆ. ಸೊ ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಮತ್ತು ಅವರು ತಂದಂಥ ಹಲವಾರು ಸುಧಾರಣೆಗಳಿಗೆ ಇದು ಒಂದು ಹಿಡಿದ ಕೈ ಕನ್ನಡಿ ಅಂತ ಹೇಳ್ತೀವಿ.